ಕುಪ್ಪಣ್ಣ ಪಾರ್ಕ್ನ ಗಾಜಿನ ಮನೆಯಲ್ಲಿ ಆಯೋಜಿಸಿರುವ ದಸರಾ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರನ್ನ ಸೆಳೆತಾ ಇದೆ. ಮತ್ತೊಂದೆಡೆ ನಟಿ ರಚಿತಾ ರಾಮ್ ಕೇಕ್ ಶೋಗೆ ಚಾಲನೆ ಕೊಟ್ಟಿದ್ದಾರೆ. ಮೈಸೂರಿನ ಕುಪ್ಪಣ್ಣ ಪಾರ್ಕ್ನ ಗಾಜಿನ ಮನೆಯಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಿರುವ ದಸರಾ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರನ್ನ ಸೆಳೆಯುತ್ತಾ ಇದೆ. ಈ ಬಾರಿ ಗಾಂಧಿ ಜಯಂತಿ ದಿನದಂದು ಜಂಬೂ ಸವಾರಿ ಇರೋ ಕಾರಣ 3 ಲಕ್ಷ ಹೂಗಳಿಂದ ಮಹಾತ್ಮ ಗಾಂಧಿಯವರ ಮಂಟಪದ ಆಕೃತಿ ನಿರ್ಮಿಸಲಾಗಿದ್ದು, ದಂಡಿ ಯಾತ್ರೆಯ ಚಿತ್ರಣ ನೋಡುಗರಿಗೆ ಆಕರ್ಷಣೀಯವಾಗಿದೆ. ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳನ್ನು ವಿವಿಧ ಮಾದರಿಗಳಲ್ಲಿ ನಿರ್ಮಿಸಲಾಗಿದೆ. ಆಪರೇಷನ್ ಸಿಂಧೂರ ಹೋರಾಟದಲ್ಲಿ ಭಾಗಿಯಾದ ಏರ್ ಜೆಟ್ ಯುದ್ಧ ನೌಕೆ, ಆರ್ಮಿ ಟ್ರಕ್ಗಳನ್ನು ಹಲವು ಬಗೆಯ ಹೂಗಳಿಂದ ನಿರ್ಮಿಸಲಾಗಿದೆ. ಅಂಬಾರಿ ಹೊತ್ತ ಅರ್ಜುನ, ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದೇವಿ ಹೂಗಳ ಅಲಂಕಾರದಿಂದ ಪ್ರವಾಸಿಗರ ಕಣ್ಮನ ಸೆಳೀತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ದಸರಾ ಹಿನ್ನೆಲೆ ನಟಿ ರಚಿತಾ ರಾಮ್ ಕೇಕ್ ಶೋಗೆ ಚಾಲನೆ ಕೊಟ್ಟರು. ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನಲ್ಲಿ ಆಯೋಜಿಸಲಾದ ಕೇಕ್ ಶೋಗೆ ಚಾಲನೆ ನೀಡಲಾಗಿದೆ. ಕೇಕ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುತ್ಥಳಿ ಮತ್ತು ಮೈಸೂರಿನ ಅಂಬಾವಿಲಾಸ ಅರಮನೆ, ಕೃಷ್ಣರಾಜ ಅಣೆಕಟ್ಟು, ದೊಡ್ಡ ಗಡಿಯಾರ, ಅಂಬಾರಿ ಹೊತ್ತ ಆನೆಗಳು ಈ ಕಲಾಕೃತಿ ಅರಳಿಸಿರುವುದು ವಿಶೇಷ. ಮೈಸೂರಿನಲ್ಲಿ 15 ದಿನಗಳ ಕಾಲ ಈ ಕೇಕ್ ಶೋ ಇರಲಿದೆ. ಅರಮನೆಯನ್ನ ಪ್ರತಿಬಿಂಬಿಸುವಂತೆ ಕಾಣುತ್ತಿರುವ ಕೇಕ್ನಲ್ಲಿ ಮಾಡಲಾದ ಅರಮನೆ ಕೂಡ ಕಣ್ಮನ ಸೆಳೀತಾ ಇದೆ. ಇನ್ನು ಕೇಕ್ ಶೋಗೆ ಚಾಲನೆ ಕೊಟ್ಟ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೇಕ್ನಲ್ಲಿ ಅರಳಿದ ಕಲಾಕೃತಿಗಳನ್ನು ವೀಕ್ಷಿಸಿ ಖುಷಾದ್ರು. ಮೊದಲನೇ ಬಾರಿಗೆ ನಾನು ಕೇಕ್ ಶೋಗೆ ಬರ್ತಿರೋದು. ಇವ್ರು ಅಪ್ಡೇಟ್ಸ್ ಕೊಡ್ತಿದ್ರು ನನಗೆ. ಇನ್ಫ್ಯಾಕ್ಟ್ ಇವ್ರ ಜೊತೆ ಒಂದಷ್ಟು ಜನ ಇದ್ದಾರೆ ಇಲ್ಲಿ. ಇವರ ಒಂದು ಪರಿಶ್ರಮ ಈ ಒಂದು ಕೇಕ್ ಶೋ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ, ಈ ಒಂದು ದಸರಾ ಟೈಮಲ್ಲಿ ಮೈಸೂರಲ್ಲಿ ಕೇಕ್ ಶೋ ಎಕ್ಸಿಬಿಟ್ ಮಾಡ್ತಿರೋದು. ಸೊ ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್.
ಕೂಡ ಕೇಕಲ್ಲಿ ಹರಡಿರೋದು ಅದು ನೋಡಿದ್ರೆ ಕೇಕ್ ಆಗಿದೆ ಅಂತ ಅನ್ಸುತ್ತೆ. 100% ಆ್ಯಂಡ್ ಸಂಪೂರ್ಣವಾಗಿ ದಿಸ್ ಇಸ್ ಡೆಡಿಕೇಟೆಡ್ ಟು ಮೈಸೂರು ಮಹಾರಾಜರಿಗೇನೆ. ಆ್ಯಂಡ್ ಸಂಪೂರ್ಣವಾಗಿ ಒಂದು ಮೈಸೂರು ಪ್ಯಾಲೇಸು ಮಹಾರಾಜರು ತುಂಬ ಕಷ್ಟಪ ಇದು ಮಾಡೋದು ಕೇಕಲ್ಲಿ. ಅವರ ಒಂದು 3.5 ತಿಂಗಳು ಶ್ರಮ ಇದು. ಒಂದು ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಆದರೂ ಮೆಲ್ಟ್ ಆಗ್ತಿದೆ, ಆಲ್ರೆಡಿ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಐ ಡೋಂಟ್ ನೋ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅವರು ಅಂತ, ಬಟ್ ದಿಸ್ ಇಸ್ ವಂಡರ್ಫುಲ್, ಎಕ್ಸ್ಕ್ಲೂಸಿವ್ ಆಗಿ. ನಗರದ ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋ ಆಯೋಜಿಸಲಾಗಿದೆ. ಸುಮಾರು 1500 ಕೆಜಿ ತೂಕದಲ್ಲಿ ಅಂಬಾವಿಲಾಸ ಅರಮನೆ ನಿರ್ಮಾಣವಾಗಿದೆ. ಕಲಾವಿದ ಲೆನಿನ್ ಕುಮಾರ್ ನೇತೃತ್ವದ ತಂಡದಲ್ಲಿ ಸುಮಾರು 2 ತಿಂಗಳಿಂದ ಕೇಕ್ ನಿರ್ಮಾಣ ಮಾಡಲಾಗಿದೆ. ಕೆಆರ್ಎಸ್ ಅಣೆಕಟ್ಟು, HAL ಕಟ್ಟಡ, ಭಾರತೀಯ ಸೇನೆಯ ವಿಮಾನಗಳು, ದೊಡ್ಡ ಗಡಿಯಾರ, ತಬಲ, ಹಾರ್ಮೋನಿಯಂ ಪೆಟ್ಟಿಗೆ, ಕೊಳಲು, ಜಗತ್ಪ್ರಸಿದ್ಧ ಜಂಬೂ ಸವಾರಿ, IPL ಟ್ರೋಫಿ, ಹುಲಿ, ಕರಡಿ, ಜಿಂಕೆ, ಜಿರಾಫೆ ಆಕೃತಿಗಳ ನಿರ್ಮಾಣ ಕೂಡ ಮಾಡಲಾಗಿದ್ದು ಪ್ರವಾಸಿಗರನ್ನ ಸೆಳೀತಾ ಇದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.